ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿ ನೀರಿಗೆ ಅರಿಶಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಹೊಟ್ಟೆ ಕ್ಲೀನ್ ಆಗುತ್ತೆ, ಆರಗ್ನೆ ಆಗಿಲ್ಲ, ಜೀರ್ಣ ಆಗಿಲ್ಲ, ಹೊಟ್ಟೆ ಯಾಕೋ ಉಬ್ಬರಿಸ್ಕೊಂಡಂಗಾಗಿದೆ ಅಂತಂದರೆ ಖಂಡಿತವಾಗ್ಲೂ ಇದೊಂದು ನಿವಾರಣೆ ಔಷಧಿ ಕೂಡ ಹೌದು, ಜೊತೆಗೆ ಆ್ಯಂಟಿಬಯಾಟಿಕ್ ಕೂಡ ಹೌದು. ಬನ್ನಿ ಸ್ನೇಹಿತರೆ, ಇದ್ರ ಜೊತೆಗೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ಅಕ್ಕ ರಾಗಿ ಇಡ್ಲಿದ ಮಾಡಿದ್ರಲ್ಲ, ಅದ್ರ ಮೆಜರ್ಮೆಂಟ್ ಏನು ಅಂತ ಖಂಡಿತ ಹಾಕಬೇಕು, ಹೇಳ್ಕೊಡ್ಬೇಕು ಅಂತ ಖಂಡಿತ ಹೇಳ್ತೀನಿ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಮಾತಾಡ್ತಾ ಇವತ್ತು ಉದ್ದಿನ ಕಾಳು ರೆಸಿಪಿ ಜೊತೆಗೆ ಬೇಳೆ ಸಾಂಬಾರು, ಇವತ್ತು ಇಡ್ಲಿ ಹೇಗೆ ಮಾಡ್ತೀನಿ ಅದನ್ನೆಲ್ಲವನ್ನು ತೋರಿಸ್ತೀನಿ. ಸ್ವಲ್ಪ ವಿಡಿಯೋ ತಡ ಆಗಿದ್ದಕ್ಕೆ ಸಾರಿ ಕೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ರಾತ್ರಿ ಉದ್ದಿನ ಕಾಳು ನೆನೆ ಹಾಕಿದ್ದೆ, ನೀವು ನೋಡಿದ್ದೀರಾ. ನೀಟಾಗಿ ಒಂದು 3-4 ಸಲ ತೊಳೆದು ನೀರನ್ನು ಹಾಕಿ ನೆನೆ ಹಾಕ್ತೀನಿ. ಆ ನೀರನ್ನು ನಾನು ಚೆಲ್ಲೋ ಹಾಗಿಲ್ಲ, ಏಕೆಂದರೆ ನೆಂದಿರೋ ನೀರಲ್ಲಿ ಪೌಷ್ಟಿಕಾಂಶಗಳು ರಿಚ್ ಪ್ರೋಟೀನು ಸಿಕ್ಕಾಬಟ್ಟೆ ಇರುತ್ತೆ. ಹಾಗಾಗಿ ನೀರನ್ನು ಚೆಲ್ಲೋದಿಲ್ಲ. ಕುಕ್ಕರ್ಗೆ ಹಾಕಿ ಅದೇ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದು 4-5 ವಿಸಲ್ ಬರೆಸ್ಕೊಂಡು ಆದಮೇಲೆ ಹಾಕ್ತಾ ಇದ್ದಂಗೆ ನಾನು ಈ ಕಡೆ ಕೊಬ್ಬರಿ ತುರಿದಿಟ್ಕೊಳ್ತೀನಿ. ಆಮೇಲೆ ಬೆಲ್ಲನೆಲ್ಲನೂ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಏಲಕ್ಕಿ ಪೌಡ್ರ್ ಬೇಕಾದ್ರೆ ಹಾಕೋಬೋದು. ಆಮೇಲೆ ಸ್ವಲ್ಪ ಇದಕ್ಕೆ ಬೆಣ್ಣೆ ಕರಗಿಸಿರೋ ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಉದ್ದಿನ ಕಾಳು ಗಟ್ಟಿಯಾಗಿರ್ಬೋದು, ಇರಬಾರ್ದು, ಮೆತ್ತಗೆ ಬೆಣ್ಣೆ ಥರ ಬೆಂದಿರಬೇಕು. ಹಾಗಿದ್ರೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಬೆಂದಿದೆ ಕಾಳು, ಇನ್ನೊಂದು ಸ್ವಲ್ಪ ನೀರು ಉಳ್ಕೊಂಡಿದೆ ಆ ಒಂದು ಕಾಳಲ್ಲಿ. ಇದನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಚೆಲ್ಲೋ ಹಾಗಿಲ್ಲ. ಇದನ್ನು ಹಾಗೆ ಕಾಳಲ್ಲಿ ಸುಂಡೋ ಹಾಗೆ ಸ್ವಲ್ಪ ಒಲೆ ಹಚ್ಚಿ ಆ ನೀರೆಲ್ಲ ಹಾಗೆ ಹಿಂಗೋ ಹಾಗೆ ಆ ಒಲೆ ಮೇಲೆ ಇಡ್ತೀನಿ. ಆ ನೀರೆಲ್ಲ ಹಿಂಗಿದ ಮೇಲೆ ಪಾತ್ರೆನ ಕೆಳಗಡೆ ಇಟ್ಕೊಂಡು ಬರೀ ಕೊಬ್ಬರಿ ಬೆಲ್ಲನ ಹಾಕ್ಕೋತೀನಿ. ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು, ಏಲಕ್ಕಿ ಪೌಡ್ರನ್ನೂ ಹಾಕ್ಕೋಬೋದು. ಬಟ್ ನಾನು ಅವೆರಡನ್ನೂ ಹಾಕ್ತಾಯಿಲ್ಲ, ಅವೆರಡನ್ನ ಸ್ಕಿಪ್ ಮಾಡಿ ಬರೀ ಕೊಬ್ಬರಿ ಬೆಲ್ಲ ಹಾಕ್ತಾಯಿದ್ದೀನಿ. ಸೊಂಟಕ್ಕೆ ತುಂಬ ಒಳ್ಳೆಯದು, ಮೂಳೆಗಳಿಗೆ ತುಂಬ ಒಳ್ಳೆಯದು. ಅದರಲ್ಲೂ ಮೆಚರ್ಡ್ ಆದ ಹೆಣ್ಮಕ್ಳುಗಳಿಗೆ, ನಮ್ಮ ಮೈಸೂರು ಕಡೆ ಸಾಮಾನ್ಯವಾಗಿ ಬೆಳಗಿನ ತಿಂಡಿ ಉದ್ದಿನ ಕಾಳೇ ಆಗಿರುತ್ತೆ. ಹೆಣ್ಮಕ್ಳಿಗೆ 3 ತಿಂಗಳು ಅಥವಾ 6 ತಿಂಗಳು ಅಥವಾ 1 ವರ್ಷ ಆರೈಕೆ ಮಾಡ್ತಾರೆ. ದಿನ ತಪ್ಪು ದಿನ ಅಥವಾ ಪ್ರತಿದಿನ ಈ ಉದ್ದಿನ ಕಾಳನ್ನು ಕೊಡ್ತಾರೆ. ಆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸೊಂಟ ನೋವು ಬರಲ್ಲ, ಮಂಡಿ ನೋವು ಬರಲ್ಲ, ಮಂಡಿ ಹಿಡ್ಕೊಳ್ಳೋದಿಲ್ಲ. ಏಕೆಂದರೆ ಡಾಕ್ಟ್ರು ಕಣ್ಣಿಗೆ ಕಾಣಿಸೋವಂಥ ಕಾಯಿಲೆಗಳೇ ಬೇರೆ ಇರುತ್ತೆ, ಕಣ್ಣಿಗೆ ಕಾಣಿಸ್ದೇ ಇರೋ ನರ್ಕ ಕೊಡುವಂಥ ಕಾಯಿಲೆಗಳು ಬೇರೆ ಇರುತ್ತೆ. ಹಾಗಾಗಿ ಮೆಚರ್ಡ್ ಆದ ಹೆಣ್ಮಕ್ಳಿಗೆ ಆರೈಕೆ ಅನ್ನೋದು ತುಂಬ ಮುಖ್ಯ. ಅದರಲ್ಲೂ ಅಜ್ಜಿದಿರ ಕೈಯಲ್ಲಿ ಆರೈಕೆ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇದ್ರ ಜೊತೆ ಇನ್ನು ಉದ್ದಿನ ಕಾಳು ರೆಸಿಪಿ ಎಲ್ಲ ತಿಂದಾದಮೇಲೆ ನಾನು ಆಗಲೇ ಹೇಳಿದ್ನಲ್ಲ, ಬೆಳಗಿನ ತಿಂಡಿಗೆ ಅದೇನೇ ಬಿಡಿ. ನಿಜವಾಗ್ಲೂ ಹೊಟ್ಟೆ ತುಂಬ ತಿಂದುಬಿಡ್ತು ಅಂದರೆ ಸಾಕು, ಬೆಳಗಿನ ತಿಂಡಿನೇ ಬೇಡ, ಅಚ್ಚುಕಟ್ಟಾಗಿ ಮಧ್ಯಾಹ್ನ ಊಟ ಮಾಡ್ಕೋಬೋದು. ಇನ್ನು ರಾತ್ರಿ ಬೇರೆನೆಲ್ಲ ರುಬ್ಬಿಟ್ಟಿದ್ದೆ, ರಾಗಿ ಇಡ್ಲಿ ಮಾಡೋಣ ಅಂತ. ಅದಕ್ಕೆ ಸಾಂಬಾರಿಗೆ ಏನೂ ಇರಲಿಲ್ಲ ಅಂತಂದ್ಬಿಟ್ಟು 1-2 ಇಡಿ, ನಾನು ಏನು ಗೊತ್ತಾ, ಕೈ ಹಿಡಿನಲ್ಲೇ ಹಾಕೋದು. 1/4 kg ಅಕ್ಕಿ 100 ಗ್ರಾಮ್ ಹಾಕಿ ಅಂತ ಏನೂ ಹೇಳೋದಿಲ್ಲ. ನನ್ನ ಕೈ ಹಿಡಿ ಕಣ್ಣಳತೆ ಮೇಲೆ ನಾನು ಏನೇ ಒಂದು ರೆಸಿಪಿನೂ ರೆಡಿ ಮಾಡೋದು. 1-2 ಇಡಿ ಇದನ್ನು ಹಾಕ್ತೆ, ಧನ್ಯ ಹಾಕ್ತೆ. ಆಮೇಲೆ ಸ್ವಲ್ಪ ನೀವೇ ನೋಡಿದ್ರಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಮೆಂತ್ಯ, ಪ್ರತಿಯೊಂದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು, ಕರಿಬೇವನ್ನ ಹಾಕಿ ಹುರ್ಕೊಂಡು, ಒಂದು 2-3 ಚಿಟಿಕೆ ಇಂಗನ್ನು ಹಾಕಿ ಅದನ್ನು ತಣ್ಣಗೆ ಹಾಕೋಕ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಳ್ತೀನಿ. ಇದು ಬೇಳೆ ಸಾಂಬಾರು ಪುಡಿ. ನಾನು ಇದಕ್ಕೆ ಮೆಣಸಿನ್ಕಾಯಿನ ಹಾಕಲ್ಲ, ಸಪ್ರೇಟಾಗಿ ಮೆಣಸಿನ್ಕಾಯಿ ಪುಡಿನೇ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡ್ತೀನಿ. ಬಸ್ಸಾರು ಸಹ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಯಿತಾ. ಇದಕ್ಕೆ ಕಾಳುಗಳನ್ನು ಸೇರಿಸ್ತಾರೆ, ಅಕ್ಕಿನ ಸೇರಿಸ್ತಾರೆ, ಗೋಧಿ ಸೇರಿಸ್ತಾರೆ, ಹೆಸರು ಕಾಳನ್ನು ಸೇರಿಸ್ತಾರೆ. ಬಟ್ ನಮ್ಮ ಮನೇಲಿ ಸಿಂಪಲಾಗಿ ಹೀಗೆ ನಾನು ಮಾಡ್ಕೊಳ್ಳೋದು. ಜಾಸ್ತಿ 2 kg 3 kg ಮಾಡಬೇಕು ಅಂತಂದಂಗೆ ಮಾತ್ರ ಜಾಸ್ತಿಯಾಗಿ ಬೇರೆ ಬೇರೆ ರೀತಿ ಹಾಕಿ ಮಾಡ್ತೀನಿ. ಚಕ್ಕೆ ಲವಂಗ ಯಾವುದೇ ಕಾರಣಕ್ಕೂ ಈ ಪೌಡ್ರಿಗೆ ನಾವು ಹಾಕೋದಿಲ್ಲ. ಬೇಳೆ ಸಾಂಬಾರು ಪೌಡ್ರಿಗೆ ಚಕ್ಕೆ ಲವಂಗನೇ ಸೋಗಿಸೋದಿಲ್ಲ. ಅದು ಹಾಕಿದ್ರೆ ಏನೋ ಒಂದು ರೀತಿ ನಾನ್ ವೆಜ್ ಸ್ಮೆಲ್ ಬರುತ್ತೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಮೊನ್ನೆ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಮಾಡ್ತಾ ಕಿವಿಯನ್ನು ತೆರೆದಿಡಿ, ಕಣ್ಣನ್ನು ಮುಚ್ಚಿಕೊಂಡು ನನ್ನ ಮಾತನ್ನು ಕೇಳಿಸ್ಕೊಡಿ. ಲೈಫು ತುಂಬ ದೊಡ್ಡದಾಗಿದೆ. ಹೆಣ್ಮಕ್ಳು ತುಂಬ ತಪ್ಪುಗಳನ್ನು ನಾವು ಮಾಡ್ತೀವಿ. ಹೌದು, ನಮ್ಮ ಜೀವನದಲ್ಲಿ ನಾವು ಎಲ್ಲನೂ ಮಾಡ್ತೀವಿ. ಒಂದು ಓದಿರ್ತೀವಿ, ಒಂದು ಕೆಲಸ ಸೇರಿಕೊಳ್ತೀವಿ, ನಮ್ಮದೇ ಒಂದು ಸ್ಟ್ಯಾಂಡರ್ಡ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಸಮಾಜದ ಮಧ್ಯದಲ್ಲಿ. ಮಾತಾಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ಹಣದ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಒಂದು ಸ್ಟ್ಯಾಂಡರ್ಡ್ ಲೈಫ್ನ ನಾವು ಲೀಡ್ ಮಾಡ್ತಾ ಇರ್ತೀವಿ. ಲೈಫಲ್ಲಿ ಇನ್ನೇನಪ್ಪ, ಇವ್ರಿಗೇನು ಬೇಡ, ಆರಾಮಾಗಿದ್ದಾರೆ ಜೀವನದಲ್ಲಿ ಅಂತ ನಾವು ಅಂದ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣ ರುಚಿಯಾಗಿರೋ ಅಡುಗೆ, ಆರೋಗ್ಯಕರವಾದ ಒಂದು ವ್ಯಾಯಾಮ, ವಾಕಿಂಗ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಪ್ರತಿಯೊಂದು ನಾವು ಆರೋಗ್ಯಕರವಾಗಿ
ಆರೋಗ್ಯವಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ, ನಮ್ಗೆ ಯಾವುದೇ ಕಾಯಿಲೆ ಕಸಾಲೆಗಳು ಬರೋದಿಲ್ಲ, ನಾವು ಆರಾಮಾಗಿದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಿಜಕ್ಕೂ ನಮ್ಮ ಜೀವನದಲ್ಲಿ ನಾವೇ ಮಾಡಿರೋ ತಪ್ಪುಗಳಿಂದ, ನಾವು ತಿನ್ನೋವಂಥ ಆಹಾರದಲ್ಲಿ ನಾವು ವಿಷ ಸೇರಿರುತ್ತೆ, ಕುಡಿಯುವಂಥ ನೀರಲ್ಲಿ ವಿಷ ಸೇರಿರುತ್ತೆ, ಉಸಿರಾಡೋ ಗಾಳಿನಲ್ಲೂ ಸಹ ವಿಷ ಸೇರಿರುತ್ತೆ. ಲೈಫನ್ನು ನಾವು ಹೆಂಗೇ ಲೀಡ್ ಮಾಡಿದ್ರೂ, ಯಾವ ರೀತಿ ರಿಚ್ ಪೀಪಲ್ ರೀತಿ ನಾವು ಲೈಫನ್ನ ಲೀಡ್ ಮಾಡಿದ್ರೂ, ಒಂದು ಸ್ಟ್ಯಾಂಡರ್ಡ್ ಲೈಫನ್ನು ಲೀಡ್ ಮಾಡಿದ್ರೂ, ಒಂದು ಹೆಲ್ದಿ ಲೈಫನ್ನ ಲೀಡ್ ಮಾಡಿದ್ರೂ ಸಹ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳಾಗಿರ್ಬೋದು ಅಥವಾ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಇಲ್ಲದೆ ಹೋದರೆ 108 ಕಾಯಿಲೆಗಳು ಬರೋದಂತೂ ಸತ್ಯ. ನಮ್ಮ ಕಾಯಿಲೆ ಬರಬಾರ್ದು ಅಥವಾ ಬಂದ್ರೂ ನಾವು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೋಸ್ಕರ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ನನಗೇನು ಭಯ ಇಲ್ಲ, ನಾನು ಆಸ್ತಿ ಸಂಪಾದನೆ ಮಾಡ್ಕೊಂಡಿದ್ದೀನಿ, ನನಗೇನು ಭಯ ಇಲ್ಲ, ಇದನ್ನೆಲ್ಲನೂ ನಾವು ಯೋಚನೆ ಮಾಡಿದ್ರೂ ಸಹ ಅದರ ನೋವನ್ನು ಅನುಭವಿಸೋದು ನಾವೇ ಹಾಕಿರ್ತೀವಿ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಇರುತ್ತೆ. ನಾವು ಏನೇ ಹಣ ಹೇಳಿದ್ನಲ್ಲ, ಹಣ, ಆಸ್ತಿ, ಐಶ್ವರ್ಯ ಏನೇ ಸಂಪಾದನೆ ಮಾಡಿದ್ರೂ ಸಹ ಜೀವನದಲ್ಲಿ ಹೆಣ್ಣುಮಕ್ಕಳು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ನಿಜವಾಗ್ಲೂ ಇವತ್ತು ಒಬ್ಬರ ಎದುರುಗಡೆ ನಿಂತು ಮಾತಾಡೋದಕ್ಕೆ ಆಗಲಿ ಅಥವಾ ನಮ್ಮ ಜೀವನನ ಸಂತೋಷವಾಗಿ ಕಳೆಯೋದಕ್ಕೆ ಆಗಲಿ ತುಂಬ ಕಷ್ಟ ಆಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳೇ ದೊಡ್ಡದಾಗಿ ಅದು ಕಾಣಿಸೋದಕ್ಕೆ ಶುರುವಾಗುತ್ತೆ. ಫಸ್ಟಿಂದ ನಾನು ಹೇಳ್ತಾ ಹೋಗ್ತೀನಿ, ಖಂಡಿತ ಅದ್ರ ಬಗ್ಗೆ ಗಮನ ಕೊಡಿ. ಯಾವುದೇ ಕಾರಣಕ್ಕೂ ಗಮನ ಕೊಡದೆ ಮಾತ್ರ ಇರೋದಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನಾವು ವಾಕಿಂಗ್ ಮಾಡ್ತೀವಿ, ಚೆನ್ನಾಗಿ ನೀರು ಕುಡಿತೀವಿ, ಹೆಲ್ದಿ ಒಂದು ಫುಡ್ಡನ್ನು ತಿಂತೀವಿ ಅಂದ್ರೂ ವರ್ಷಕ್ಕೊಂದು ಸಲ ನಾವು ಹೆಲ್ತ್ ಚೆಕಪ್ನ ಮಾಡಿಸ್ಕೋಬೇಕಾಗುತ್ತೆ. ಬ್ಲಡ್, ಯೂರಿನ್, ಬ್ರೆಸ್ಟ್ ಮತ್ತು ಗರ್ಭಕೋಶದ ಒಂದು ಟೆಸ್ಟನ್ನು ಮಾಡಿಸ್ಕೋಬೇಕಾಗುತ್ತೆ. ಅದರಲ್ಲೂ 30 ದಾಟ್ತು ಅಂದ ತಕ್ಷಣ ಎಲ್ಲ ಮದುವೆ ಆಗಿರಲಿ ಆಗಿಲ್ಲದೆ ಹೋಗಲಿ ಪ್ರತಿಯೊಬ್ಬರು ಹೆಣ್ಮಕ್ಳುಗಳು ಪ್ರತಿಯೊಂದು ಟೆಸ್ಟನ್ನು ಮಾಡಿಸ್ಕೋಬೇಕಾಗುತ್ತೆ. BP, ಶುಗರು, ಥೈರಾಯ್ಡು ಪ್ರತಿಯೊಂದು ಟೆಸ್ಟನ್ನು ಮಾಡಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಕಾಯಿಲೆಗಳು ಅಲ್ಲಿಂದನೇ ಶುರುವಾಗೋದು. ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಹೌದು. ಇನ್ನು ನಾವು ಫಸ್ಟ್ ತಲೆಯಿಂದನೇ ಬರ್ತೀನಿ. ನಿಜಕ್ಕೂ ಇವತ್ತಿನ ದಿನದಲ್ಲಿ ತುಂಬ ಥರ ಎಣ್ಣೆಗಳು ಬಂದಿದೆ. ನಮ್ಮ ತಲೆ ಕೂದಲಿಗೆ ಹಾಕ್ಕೊಂಡು ಚೆನ್ನಾಗಿ ಬೆಳೆಸೋದ್ರ ಜೊತೆಗೆ ವಯಸ್ಸಾಗ್ತಾ ಒಂದು ಏರ್ ಫಾಲ್ ಆಗೋದಕ್ಕೆ ಶುರುವಾಗುತ್ತೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಟಮಿನ್ಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಕಣ್ಣು ಮಂಜಾಗೋದಕ್ಕೆ ಶುರುವಾಗುತ್ತೆ. ತಲೆ ಕೂದಲು ಉದುರೋಕ್ಕೆ ಶುರುವಾಗುತ್ತೆ. ಕಟ್ಟಾಗೋದಕ್ಕೆ ಶುರುವಾಗುತ್ತೆ. ನೆರೆ ಕೂದಲು ಅಂದರೆ ಒಂದು ಬಿಳಿ ಕೂದಲು ಬರೋದಕ್ಕೆ ಶುರುವಾಗುತ್ತೆ. ಇದನ್ನೆಲ್ಲ ನಾವು ಕಡೆಗಣಿಸಿ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಮುಂದೊಂದು ದಿನ ಇದ್ರ ಪರಿಣಾಮನ ಎದುರಿಸ್ಬೇಕಾಗತ್ತೆ. ಅದನ್ನು ನೆನಪಲ್ಲಿಟ್ಕೊಳ್ಳಿ. ಜೀವನದಲ್ಲಿ ನನಗೆ ಊಟ ಸೇರ್ತಾ ಇಲ್ಲ, ಯಾಕೋ ಸುಸ್ತಾಗ್ತಾ ಇದೆ, ಕಣ್ಣೆಲ್ಲ ಮಂಜಾಗ್ತಾ ಇದೆ, ಮಂಡಿಗಳೆಲ್ಲ ಹಿಡ್ಕೊಳ್ತಾ ಇದೆ, ಜಾಯಿಂಟ್ ಪೈನ್ ಬರ್ತಾ ಇದೆ. ನೆಗ್ಲೆಕ್ಟ್ ಮಾಡಿಕೊಂಡು ಊಟದಲ್ಲಿ ಪಥ್ಯ ಮಾಡ್ಕೊಳ್ಳಿ, ಆದರೆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಸಣ್ಣ ತಪ್ಪುಗಳು ಏನು ಗೊತ್ತಾ? ಲೈಫಲ್ಲಿ ಎಷ್ಟೋ ಜನ ಎಷ್ಟು ಜನ ಇದನ್ನು ತಪ್ಪು ಮಾಡ್ತಾರೆ ಅಂದರೆ, ಬ್ರಷ್ಷಿಗೆ ಪೇಸ್ಟ್ ಹಾಕ್ಕೊಂಡು ಹಲ್ಲು ಉಜ್ಜುತ್ತೀವಿ. ಹಲ್ಲು ಉಜ್ಜಿಬಿಟ್ರೆ ಆಗೋಗಲ್ಲ ಕಣ್ರಿ. ಬಾಯಿನ 50 ಸತಿ ಮುಕ್ಕಳಿಸಿ ಉಗಿದ್ರೆ ಆಗೋಗೋದಿಲ್ಲ. ಒಂದು ಸಣ್ಣ ತಪ್ಪು ಮಾಡ್ತೀವಿ ನಾವು. ಹಲ್ಲಲ್ಲಿ ಒಂದು ಸಣ್ಣ ಹುಳುಕಲ್ಲಾಗಿದ್ರೂ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸೋಕೆ ಹೋಗೋದಿಲ್ಲ. ಆ ಒಂದು ಸಣ್ಣ ಹುಳುಕಲ್ಲು ದೊಡ್ಡದಾಗಿ ಬಾಯಿ ವಾಸನೆ ಬಂದು ಆ ಹುಳುಕಲ್ಲು ಇನ್ನೊಂದು ಹಲ್ಲಿಗಾಗಿ ಆ ಹಲ್ಲು ಕೀಳೋ ಮಟ್ಟ ಬಂದ್ರೂ ಸಹ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಎಷ್ಟು ಸ್ಮೆಲ್ ಬರ್ತಾ ಇರ್ತವೆ ಒಬ್ಬರು ಎದುರುಗಡೆ ಮಾತಾಡ್ತಾ ಇದ್ದರೆ. ಯಾರೇ ಎಷ್ಟೇ ಸ್ಟ್ಯಾಂಡರ್ಡ್ ಲೈಫನ್ನ ಲೀಡ್ ಮಾಡಿದ್ರೂ ಕೆಲವೊಂದು ತಪ್ಪುಗಳಿಂದ ಮನುಷ್ಯ ಅವನು ಸ್ಟ್ಯಾಂಡರ್ಡ್ ಅಂತ ಅನ್ನಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದನ್ನು ನೆನಪಲ್ಲಿಟ್ಕೊಳ್ಳಿ. ಒಂದು ಸಣ್ಣ ತಪ್ಪುಗಳು, ಸಣ್ಣ ನೆಗ್ಲೆಕ್ಟ್ ಮಾಡುವಂಥ ನೆಗ್ಲೆನ್ಸಿ ನಾವು ಮಾಡ್ತೀವಲ್ಲ, ನೆಗ್ಲೆಕ್ಟ್ ಮಾಡುವಂಥ ಕೆಲವೊಂದು ತಪ್ಪುಗಳಿಂದ ನಮ್ಮ ಲೈಫಲ್ಲಿ ನಾವು ಎಷ್ಟೇ ಸ್ಟ್ಯಾಂಡರ್ಡ್ ಆಗಿದ್ರೂ ಅದು ಸ್ಟ್ಯಾಂಡರ್ಡ್ ಲೈಫ್ ಅನ್ನಿಸ್ಕೊಳ್ಳೋದೇ ಇಲ್ಲ. ಅವ್ನು ಅಚ್ಚುಕಟ್ಟಾಗಿ ಬಾಯೇ ಗಬ್ಬಡಿತೈತೆ, ಅವ್ನು ಅಚ್ಚುಕಟ್ಟಾಗಿ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡು ಬಂದರೆ ಏನು ಪ್ರಯೋಜನ? ಮುಚ್ಕೊಂಡೋಗಿ ಅಚ್ಚುಕಟ್ಟಾಗಿ ನಾಲ್ಗೆಗೆ ತಿಪ್ಪಿಟ್ಟು ಬಂದರೆ ಸಾಕಾಗೈತೆ, ಅಲ್ಲಿ ಉಚ್ಕೊ ಬಂದರೆ ಸಾಕಾಗೈತೆ. ಅಪ್ಪ ಅವನ ಹತ್ರ ಎದುರುಗಡೆ ನಿಂತ್ಕೊಂಡು ಅವಳ ಎದುರುಗಡೆ ನಿಂತ್ಕೊಳ್ಳೋಕೆ ಮಾತಾಡೋಕ್ಕೆ ಅಸಹ್ಯ ಆಗುತ್ತೆ ಅನ್ನಿಸ್ಕೋತೀವಿ ಅಲ್ವಾ? ಅನ್ನಿಸ್ಕೊಳ್ಳೋದು ಬೇಡ. ಖಂಡಿತವಾಗ್ಲೂ ಹೆಣ್ಮಕ್ಳು ಮಾಡೋ ಅಂಥ ದೊಡ್ಡ ತಪ್ಪು ಅದೇನೆ. ಹಲ್ಲು ಉಳ್ಕಲ್ಲಾಗ್ತಾ ಇದೆಯಾ? ಇವತ್ತೆಲ್ಲ ₹1,000 ಒಳಗಡೆ ಹಲ್ಲಿಗೆ ಪುಡಿ ಬಿಡ್ತಾರೆ. ಅದನ್ನು ಮಾಡಿಸ್ಕೊಳ್ಳಿ. 30 ಆಗ್ತಾ ಇದ್ದಂಗೆ ಹಲ್ಲನ್ನು ಕ್ಲೀನ್ ಮಾಡಿಸ್ಕೊಳ್ಳಿ. ಹಲ್ಲಿನ ಸುತ್ತ ಕೆಲವೊಂದು ಪಾಚಿ ಥರ ಒಂದು ರೀತಿ ಸಿಮೆಂಟ್ ಥರ ಆಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಳ್ಳಿ. ಹಲ್ಲು ಗಟ್ಟಿಯಾಗಿರುತ್ತೆ, ಜೊತೆಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಒಂದು ಸಲ ಪುಡಿ ಬಿಡಿಸಿದ್ಮೇಲೆ ಕಡಿಮೆ ರೇಟನ್ನು ಬಿಡಿಸ್ಕೋಬೇಡಿ. ಒಂದು 800, 900 ಈ ಥರ ದುಡ್ಡಿರುತ್ತೆ. ಅಂಥ ರೇಟಿರೋ ಒಂದು ಒಳ್ಳೆ ಚೆನ್ನಾಗಿರೋ ಪುಡಿ ಬಿಡಿಸ್ಕೊಳ್ಳಿ. ಹಲ್ಲು ಉಳುಕಲ್ಲು ಆಗಿರೋದು
ಮತ್ತೆ ಉಳುಕಲಾಗೋದಿಲ್ಲ, ಹಲ್ಲು ಚೆನ್ನಾಗಿರುತ್ತೆ ಆಯಿತಾ. ಕಣ್ಣು ಮಂಜಾಯಿತು ಅಂದ್ಬಿಟ್ಟು ಕಣ್ಣು ಆ ಮಂಜುಗಣ್ಣಲ್ಲೇ ಕೆಲಸ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ಕಣ್ಣು ಡ್ರೈನೆಸ್ ಆಗುತ್ತೆ. ಮುಂದೆ ಹೋಗ್ತಾ 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 ಆ ಕಣ್ಣಿನ ಮಂಜು ಇನ್ನೂ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ದೂರದಲ್ಲಿರೋಂಥ ವಸ್ತುಗಳು ಕಾಣಿಸೋದಕ್ಕೆ ಶುರುವಾಗೋದಿಲ್ಲ. ಈ ಒಂದು ಸಣ್ಣ ತಪ್ಪುಗಳು ಏನು ಹೋಗಿ ಒಂದು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಸಾವಿರಾರು ರೂಪಾಯಿ ಖರ್ಚೇನು ಆಗೋದಿಲ್ಲ. ಇವತ್ತೆಲ್ಲ ಒಂದು ₹1000 ಒಳಗಡೆ ಎಷ್ಟೋ ಕಾಯಿಲೆಗಳನ್ನು ಕಂಡಿಡಿದು ಎಷ್ಟೋ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ತಗೋಬೋದು. ಈ ಸಣ್ಣ ಸಣ್ಣ ತಪ್ಪುಗಳನ್ನು ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಅಲ್ಲಿಂದ ನಾವು ಪ್ರತಿ ತಿಂಗಳು ಪೀರಿಯಡ್ಸ್ ಅಂತೂ ಖಂಡಿತ ಹಾಗೇ ಆಗ್ತೀವಿ. ಪೀರಿಯಡ್ಸ್ ಆಗೋದ್ರ ಜೊತೆಗೆ ಅದ್ರ ಬಗ್ಗೆಯೂ ಖಂಡಿತ ನಾನು ಮಾತಾಡ್ತೀನಿ, ಅದನ್ನು ಹೇಳ್ತೀನಿ. ಇನ್ನು ಕೆಳಗಡೆ ಇದೆಲ್ಲ ಅಲ್ಲೊಂದೆಲ್ಲ ಆಯಿತು, ನಾಲಿಗೆಲ್ಲ ಆಯಿತು. ಇನ್ನು ನಾವು ಹಾಕೊಳ್ಳೋವಂಥ ಬ್ರಾಗಳು ಖಂಡಿತವಾಗ್ಲೂ ಒಂದು ಬ್ರ್ಯಾಂಡೆಡ್ ಬ್ರಾಗಳು ತೊಗೊಂಡ್ರೂ ಸಹ ಟೈಟ್ ಆಗಿರೋ ಬ್ರಾಗಳನ್ನು ತೊಗೋಬೇಡಿ. ಒಂದು ಬ್ರಾಗಳನ್ನ ತೊಗೊಂಡ್ರೂ ಸಹ ರಾತ್ರಿ ಮಲಗೋಬೇಕಾದ್ರೆ ಅದನ್ನು ಫುಲ್ ಬಿಚ್ಚಿ ಮಲ್ಕೊಳ್ಳಿ. ಅಟ್ಲೀಸ್ಟ್ ಗುಂಡಿ ಇರುತ್ತಲ್ಲ, ಆ ಗುಂಡಿನ ತೆಗೆದುಬಿಟ್ಟು ಮಡ್ಕೊಳ್ಳಿ. ಬೆಳಗ್ಗೆ ಎದ್ದು ಹಾಕ್ಕೊಂಡ್ರೆ ಒಳ್ಳೆಯದು. ರಕ್ತ ಸಂಚಲನೆ ಸರಿಯಾಗಿ ಆಗಲಿಲ್ಲ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋವಂಥ ಚಾನ್ಸಸ್ ತುಂಬ ಇರುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಏನಾದರೂ ಬ್ರೆಸ್ಟ್ ನೋವು ಬರ್ತಾಯಿದೆ, ನೀರು ಬರ್ತಾಯಿದೆ, ಗಂಟು ಸಿಗ್ತಾ ಇದೆ ಅಂತಂದರೆ ಹೋಗು ಏನೂ ಆಗೋಲ್ಲ, ಅದೇನಾಗುತ್ತೆ ಅಂತ ಇನ್ನೊಬ್ಬರನ್ನ ಕೇಳಿಕೊಂಡು ಅಥವಾ ಮತ್ತೊಬ್ಬರನ್ನ ನೋಡಿಕೊಂಡು ಒಂದು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಪೇಪರಲ್ಲಿ ಓದ್ಕೊಂಡು ಕೂತ್ಕೋಬೇಡಿ. ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಇದನ್ನು ಅದನ್ನು ಬಗೆಹರಿಸ್ಕೊಳ್ಳಿ. ನನ್ನ ಗಂಡ ಬೈತಾನೆ, ನಮ್ಮ ಅತ್ತೆ ಬೈತಾನೆ ಅಂತ ಮಾತ್ರ ಮನೇಲಿ ಕೂತ್ಕೋಬೇಡಿ. ಅದನ್ನೇ ನಾನು ಹೇಳೋದು. ಎಷ್ಟೇ ಓದಿರೋರಾದ್ರೂ ಒಂದು ನೆಗ್ಲೆಕ್ಟು ಜೀವಕ್ಕೆ ಒಂದು ಕುತ್ತು ಅಂತಲೇ ಹೇಳ್ಬೋದು. ಇನ್ನು ಗ್ಯಾಸ್ಟ್ರಿಕ್ ಇದೆ, ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ನನಗೆ ಎದೆ ನೋವು ಬರ್ತಾಯಿದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಎದೆ ಚುಚ್ಚಿದಂಗೆ ಆಗ್ತಾಯಿದೆ, ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಕ್ಕೆ ನನಗೆ ಏನೋ ಅಂತದೆ ಎದೆ ಹಿಡ್ಕೊಂಡಂಗೆ ಆಗ್ತಾಯಿದೆ ಅಂತ ಮಾಡುವಂಥ ತಪ್ಪು ಗ್ಯಾಸ್ಟ್ರಿಕ್ ಸಮಸ್ಯೆಗೋಸ್ಕರನೇ ಬರುತ್ತೆ ಅಂತ ಯಾಕೆ ನಮ್ಮನ್ನು ನಾವು ಅಂದ್ಕೋಬೇಕು. ಎಲ್ಲ ಹೆಣ್ಮಕ್ಳು ಅಷ್ಟೇ, ಹೋಗೋದು ಒಂಚೂರು ಜೀರಿಗೆ ಕಾಳು ಬಾಯಿಗೆ ಹಾಕೊಳ್ಳೋದು, ಇಲ್ಲ ಒಂಚೂರು ಬಿಸಿನೀರು ಕುಡ್ಕೊಳ್ಳೋದು, ಇಲ್ಲ ಒಂದು ಯಾವುದೋ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ತಿನ್ಕೊಳ್ಳೋದು, ಸುಮ್ಮನೆ ಆಗೋದು. ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ಬೋದಲ್ಲ, ಬಿ ಪಿ ಜಾಸ್ತಿ ಆಗಿ ನಮ್ಗೆ ಎದೆ ನೋವು ಬರ್ತಿರ್ಬೋದಲ್ಲ, ಹಾರ್ಟಲ್ಲಿ ಸಮಸ್ಯೆ ಆಗಿರ್ಬೋದಲ್ಲ, ಒಂದು ECG, ಒಂದು ಬ್ಲಡ್ ಟೆಸ್ಟ್, ಒಂದು ECG ಮಾಡಿಸಿದ್ರೆ ಏನು ಹೋಗುತ್ತೆ. ಇವತ್ತು ನಾವು ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ರು ಒಂದು ರಿಪೋರ್ಟ್ ಕೊಡ್ತಾರೆ, ಇಲ್ಲ ಪ್ರೈವೇಟ್ಗೆ ಹೋದ್ರೂ ಒಂದು ರಿಪೋರ್ಟ್ ಅಂತ ಸಿಗುತ್ತೆ. ಮಾಡಿಸ್ಕೊಬಂದ್ರೆ ಏನಾಗುತ್ತೆ. ಈ ಒಂದು ಸಣ್ಣ ತಪ್ಪನ್ನು ಯಾರದು ಮಾಡೋಕ್ಕೋಗಬೇಡಿ. ಸಣ್ಣ 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 ತಪ್ಪುಗಳು ನಮ್ಮ ಜೀವನನ ಯಾರೂ ತಂದುಕೊಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ನಮ್ಮ ಜೀವನನ ನಾವೇ ತೊಗೊಳಕ್ಕಾಗಲ್ಲ. ಒಂದ್ಸಲ ಹೊರ್ಟೋಗ್ಬಿಟ್ರೆ ಅದನ್ನು ನೆನಪಲ್ಲಿಟ್ಕೊಳ್ಳಿ. ಇನ್ನು ಅಲ್ಲಿಂದ ಹೊಟ್ಟೆ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಬಿಡಿ. ತಿನ್ನೋದೆಲ್ಲ ಅಲ್ಲಿಂದನೇ. ಏನೇ ಕಾಯಿಲೆಗಳು ಶುರುವಾಗೋದು ತಿನ್ನೋದು ಉಣ್ಣೋದು ಎಲ್ಲ ಹೊಟ್ಟೆಗೆ ಹೋಗೋದ್ರಿಂದ ನಮ್ಮ ಕಾಯಿಲೆಗಳು ಶುರುವಾಗೋದೇ ಅಲ್ಲಿಂದ. ಫಸ್ಟ್ ಆಫ್ ಆಲ್ ಹೊಟ್ಟೆ ಚೆನ್ನಾಗಿ ಹಸ್ದಾಗಿ ಊಟ ಮಾಡೋದನ್ನು ಕಲಿಬೇಕು. ಹೊಟ್ಟೆ ಸುತ್ತ ಸೊಂಟ ಸುತ್ತ ಬೊಜ್ಜನ್ನು ಬೆಳೆಸೋದಕ್ಕೆ ಹೋಗಬೇಡಿ. ಏನು ಮಾಡ್ತಾರೆ ಗೊತ್ತಾ, ಆಗಿನ ಕಾಲದಲ್ಲೆಲ್ಲ ಅಜ್ಜಿದ್ರು ಚೆನ್ನಾಗಿರಲಿ, ಮಕ್ಕಳು ದಪ್ಪ ಗುಂಡ್ಗಿದ್ರೆ ಚೆನ್ನಾಗಿರ್ತಾರೆ ಅಂದ್ಬಿಟ್ಟು ತುಪ್ಪ, ಹಾಲು, ಬೆಣ್ಣೆ, ಮೊಸರು ಎಲ್ಲ ತಿನ್ನಿಸಿ ದಪ್ಪ ಮಾಡಾಕ್ತಾರೆ. ಸೊಂಟದ ಅಳತೆ ಒಂದು ಸಲ ದಪ್ಪ ಆಗೋಯ್ತು ಅಂತಂದರೆ ಮತ್ತೊಂದು ಸಲ ಸಣ್ಣ ಮಾಡೋದು ತುಂಬ ಕಷ್ಟ. ಅದನ್ನು ನೆನಪಲ್ಲಿಟ್ಕೊಳ್ಳಿ. ಜೊತೆಗೆ ಏನಂತಂದರೆ ಪ್ರತಿದಿನವೂ ವ್ಯಾಯಾಮ ಮಾಡ್ಕೊಳ್ತಾ ಬನ್ನಿ. ಖಂಡಿತ ಹೊಟ್ಟೆ ಹಸ್ದಾಗ ಮಾತ್ರ ಊಟ ಮಾಡಿ. ಸಾಧ್ಯವಾದಷ್ಟು ಬೇಕರಿ ಐಟಮಿಂದ ದೂರ ಇರಿ. ಹೊರಗಡೆ ಫುಡ್ಡನ್ನು, ಹೋಟ್ಲು ಫುಡ್ಡನ್ನು ಖಂಡಿತ ತಿನ್ನೋದಕ್ಕೆ ಹೋಗಬೇಡಿ. ಮೈದಾ, ಈ ಪಿಜ್ಜಾ, ಬರ್ಗರು ಇವೆಲ್ಲ ಇದನ್ನು ಸಾಧ್ಯವಾದಷ್ಟು ದೂರ ಇರಿ. ಸಾಧ್ಯವಾದಷ್ಟು ಮನೇಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ಇನ್ವೇರ್ಗಳ ಬಗ್ಗೆ ಮಾತಾಡಲೇಬೇಕು. ದಯವಿಟ್ಟು ಒಂದು ವರ್ಷಕ್ಕೊಂದು ಸಲನಾದರೂ ಕಾಚಾಭರಣಗಳನ್ನು ಬದಲಾಯಿಸಿ. ಎಷ್ಟೇ ಚೆನ್ನಾಗಿದ್ರೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಮ್ಮ ಸ್ಕಿನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೆನಪಲ್ಲಿಟ್ಕೊಳ್ಳಿ. ₹1 ದುಡ್ಡು ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಚೆನ್ನಾಗಿರೋ ಬ್ರ್ಯಾಂಡೆಡ್ ಆಗಿರುವಂಥ ಒಂದು ಬಟ್ಟೆಗಳನ್ನು ತೊಗೊಂಡು ಹಾಕ್ಕೊಳ್ಳಿ. ಕಾಚಾಭರಣ ದಯವಿಟ್ಟು ಒಂದು 6 ತಿಂಗಳು ವರ್ಷಕ್ಕೆ ಬದಲಾಯಿಸ್ತಾ ಇರಿ. ಇನ್ನು ಕಾಚವನ್ನು ಯಾವುದೇ ಕಾರಣಕ್ಕೂ ಒಂದು ಹೆಣ್ಣು ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒದ್ದೆ ಆಗ್ತಾನೆ ಇರುತ್ತೆ. ಒಂಥರ ಬಿಳಿ ಸೆರಗು ರೀತಿ ಆಗೋದು, ಲೋಳೆ ರೀತಿ ಆಗೋದು, ಆಮೇಲೆ ಯೂರಿನ್ ಪಾಸ್ ಮಾಡೋಕ್ಕೆ ಹೋದಾಗ ಒದ್ದೆ ಆಗೋದು, ಇದೆಲ್ಲ ಆಗುತ್ತೆ. ದಯವಿಟ್ಟು ದಿನಕ್ಕೆ 2 ಸಲ ಕಾಚವನ್ನು ಬದಲಾಯಿಸಿ. ಇದಕ್ಕೆ ವಜಾಯಿನಕ್ಕೆ ಒಳ್ಳೆಯದು, ಗರ್ಭಕೋಶಕ್ಕೂ ತುಂಬ ಒಳ್ಳೆಯದು. ಗರ್ಭಕೋಶದಲ್ಲಿ ವಜಾಯಿನ ಯಾವುದೇ ಕಾರಣಕ್ಕೂ ಗುಳ್ಳೆ ಆಗದೇ ಇರೋ ನೋಡ್ಕೊಳ್ಳಿ, ಕಡಿತ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಬಿಸಿ ನೀರು ಹಾಕಿ ತೊಳೆಯೋಕ್ಕೆ ಹೋಗಬೇಡಿ, ಸೋಪ್ ಹಾಕಿ ತೊಳೆಯೋದಕ್ಕೆ ಹೋಗಬೇಡಿ, ತಣ್ಣೀರಿಂದ ತೊಳೀರಿ. ಬೆರಳನ್ನು ಯಾವುದೇ ಕಾರಣಕ್ಕೂ ಉಗುರನ್ನೇ ಆಗಲಿ ಬೆರಳನ್ನೇ ಆಗಲಿ ಟಚ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಇನ್ನು ಬಿಳಿ ಸೆರಗೇನಾದರೂ ಹಾಕ್ತಾಯಿದ್ರೆ ಆ ಬಿಳಿ ಸೆರಗಲ್ಲಿ ಏನಾದ್ರು ಕಲರ್ ಚೇಂಜ್ ಆಗ್ತಾಯಿದ್ರೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ತೋರಿಸಿ, ಆಯಿತಾ. ಇನ್ನು
ನಾನು ಹೇಳೋದು ಇಷ್ಟೇ, ಹೆಣ್ಮಕ್ಳು ಕೆಮ್ಮಬೇಕಾದ್ರೆ, ಭಾರವನ್ನು ಎತ್ಕೋಬೇಕಾದ್ರೆ ವಜೈನವನ್ನು ಟೈಟ್ ಮಾಡ್ಕೊಳ್ಳಿ. ಹೌದು, ಅಜ್ಜಿದಿರು ಕೆಮ್ಮಬೇಕಾದ್ರೆ ನೋಡ್ಕೋಬೇಕು, ಕೆಳಗಡೆ ಬಗ್ಗಿ ಕೆಳ್ಳೊಟ್ಟೆ ಇಟ್ಕೊಂಡು ಕೆಮ್ತಾಯಿದ್ರು. ಕಾರಣ ಏನಂದರೆ ಗರ್ಭಕೋಶ ಜರುಗುತ್ತೆ ಅಂತ, ಆಯಿತಾ, ಗರ್ಭಕೋಶ ಜರುಗುತ್ತೆ ಅಂತ. ಹಾಗಾಗಿ ನಮ್ಮ ವಜೈನನ್ನು ನಾವು ಹಾಗೆ ಟೈಟ್ ಮಾಡಿಕೊಂಡೇ ಕೆಮ್ಮಬೇಕು. ಇದರಿಂದ ನಮ್ಮ ಗರ್ಭಕೋಶ ಜರುಗೋದಿಲ್ಲ, ಗರ್ಭಕೋಶಕ್ಕೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ಇನ್ನು ಹೇಳ್ಕೋಬೇಕು ಅಂದರೆ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಕೇಳ್ತಾ ಇದ್ರಿ. ಎಂಥ ಲಕ್ಷ ಕೋಟಿ ಸಾವಿರ ಸುರಿದು ಸ್ಯಾನಿಟರಿ ಪ್ಯಾಡ್ ತೊಗೊಂಡಿರೋದು ಅದು ಯಾವತ್ತಿದ್ರೂ ವಿಷಾನೇ, ಅದು ಯಾವತ್ತಿದ್ರೂ ಕ್ರಿಮಿನಾಶಕ, ಒಂದು ರೀತಿ ಪಾಯ್ಸನೇ. ಅದು ಯಾವತ್ತಿದ್ರೂ ಡೇಂಜರೇ ಅಂತ ಹೇಳ್ತೀನಿ. ಯಾರು ಅಂದ್ಕೋಬೋದು ಇಷ್ಟೆಲ್ಲ ತಯಾರು ಮಾಡಿದ್ದಾರೆ, ಅದು ಹೆಂಗೆ ಎಲ್ಲನೂ ಇದು ಡೇಂಜರು ಅಂತ ಹೇಳ್ತೀರಾ ಅಂತಂದರೆ, ಅಲ್ಲಾಗ್ತಕ್ಕಂತಹ ಪ್ರತಿಯೊಂದು ಸ್ಯಾನಿಟರಿ ಪ್ಯಾಡ್ಗೂ ಸಹ ಕೆಮಿಕಲನ್ನು ಹಾಕಿರ್ತಾರೆ ಅನ್ನೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗ್ಬೇಡಿ. ಇವತ್ತಿಗೂ ನಾನು ನಮ್ಮ ಮನೆಯಲ್ಲಿ ಬಟ್ಟೆನೇ ಯೂಸ್ ಮಾಡೋದು. ಆಫೀಸ್ಗೆ ಹೋಗ್ತೀರಾ, ಬಟ್ಟೆ ಯೂಸ್ ಮಾಡ್ತೀನಿ. ಒಂದು ಜಿಪ್ ಲಾಕ್ ಕವರ್ ತೊಗೊಂಡಿದ್ದೀನಿ. ಮಧ್ಯಾಹ್ನ ಆದ ತಕ್ಷಣ ನಾನು ಆ ಬಟ್ಟೆನ ಜಿಪ್ ಲಾಕ್ ಕವರ್ಗೆ ಹಾಕಿಟ್ಟು ಮನೆಗೆ ಬಂದಾಗ ವಾಶ್ ಮಾಡ್ತೀನಿ. ನಮ್ಮ ಶರೀರದ ರಕ್ತ, ನಮ್ಮ ಜನ್ಮಕ್ಕೆ ಕಾರಣವಾಗಿರೋ ರಕ್ತ, ನನ್ನನ್ನು ಅಮ್ಮ ಅನ್ನುವಂಥ ರಕ್ತ, ನಮ್ಮ ವಂಶದ ಕುಡಿಯನ್ನು ಬೆಳೆಸೋ ಅಂಥ ರಕ್ತನ ಅಸಹ್ಯ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹೌದು, ಖಂಡಿತ ಯಾರೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಬ್ಲೀಡಿಂಗ್ ಆಗ್ತಿದೆ, ಚೀಸಿ ಥೂ ಅದನ್ನು ಇಟ್ಕೋತಾರೆ, ಅದನ್ನು ಬ್ಯಾಗಲ್ಲಿ ಇಟ್ಕೋತಾರೆ, ತಪ್ಪೇನಿದೆ ಇಟ್ಕೊಳ್ಳೋದ್ರಲ್ಲಿ. ಏಕೆಂದರೆ ನಾವು ಆಫೀಸಲ್ಲಿ ವಾಶ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅದನ್ನು ಜಿಪ್ಲಾಕ್ ಕವರ್ಗಾಗಿ ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡ್ರೆ ಯಾವ ಸ್ಮೆಲ್ಲು ಬರೋದಿಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಪ್ಯಾಡ್ ಹಾಕ್ಕೊಂಡ್ರೆ ಬ್ಲೀಡಿಂಗ್ ಆಗೋದಿಲ್ಲ. 3 ಡೇಸ್ಗೆಲ್ಲ ಬ್ಲೀಡಿಂಗ್ ಕಂಪ್ಲೀಟಾಗಿ ನಿಂತ್ಕೊಂಡ್ಬಿಡುತ್ತೆ. ಮತ್ತು ಒಂದು 20 ಡೇಸ್ಗೆ ಮತ್ತೆ ಪೀರಿಯಡ್ ಆಗ್ತೀನಿ. ಅದೇ ನಾನು ಬಟ್ಟೆ ಯೂಸ್ ಮಾಡೋದಾದರೆ ಕ್ಲೀನಾಗಿ ಬ್ಲೀಡಿಂಗ್ ಹೋಗುತ್ತೆ. ಜೊತೆಗೆ ಬಟ್ಟೆ ಯೂಸ್ ಮಾಡಬೇಕಾದ್ರೆ ಒಂದು ಕಂಡೀಷನ್ ಇದೆ, ಬಿಸಿನೀರು ಹಾಕಿ ಅಜ್ಜಬೇಕು, ವಾಶ್ ಮಾಡಬೇಕು, ಪ್ರತಿ ಸಲ ಹಾಕೋಬೇಕಾದ್ರೂ ಐರನ್ ಮಾಡಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಯಾವ ರೀತಿ ತೊಂದರೆನೂ ಆಗೋದಿಲ್ಲ. ನಿಜವಾಗ್ಲೂ ಬೆಸ್ಟ್ ಅಂದರೆ ಬಟ್ಟೆ ಅಂತಲೇ ಹೇಳ್ತೀನಿ. ಇನ್ನು ಅಲ್ಲಿಂದ ನಾನು ಹೇಳ್ಕೋಬೇಕು ಅಂದರೆ ವಜೈನ ಅದಾಯಿತು, ಎಲ್ಲ ಆಯಿತು. ಇನ್ನು ನಾವು ಏನೇ ಒಂದು ಭಾರ ಎತ್ತಬೇಕಾದ್ರೆ, ಕುಕ್ಕರ್ಗೆಲ್ಲ ಕೂತ್ಕೋಬೇಕಾದ್ರೆ ನಾವು ಏನು ಮೋಷನ್ ಮಾಡ್ತೀವಲ್ಲ ಆ ಜಾಗದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ, ಒಂದು ರೀತಿ ಬಾಲ್ ರೀತಿ ದುರ್ಮಾಂಸ ಬೆಳ್ಕೊಳ್ಳೋದು, ಅಥವಾ ದುರ್ಮಾಂಸ ಈಚೆ ಬಂದಂಗೆ ಆಗೋದು, ಅಥವಾ ಅದ್ರ ಸುತ್ತ ಗಾಯಗಳಾಗೋದು, ಅದ್ರ ಸುತ್ತ ಗುಳ್ಳೆಗಳಾಗೋದು, ಅದು ಒಡ್ಕೊಂಡಂಗೆ ಆಗೋದು, ಅಥವಾ ಕಕ್ಕ ಮಡಗ ರಕ್ತ ಬರೋದು, ಈ ಥರ ಸಣ್ಣ ಸಣ್ಣ ಪ್ರಾಬ್ಲಮ್ ಆದಾಗ ಡಾಕ್ಟರ್ ಹತ್ರ ತೋರಿಸಿ ಪಿಸ್ತೂಲ ಬೇರೆ ಪೈಲ್ಸೆ ಬೇರೆ ಇವೆರಡರಲ್ಲಿ ಯಾವುದಾರ ಒಂದು ಆಗುವಂಥ ಚಾನ್ಸಸ್ ಇರುತ್ತೆ. ನಮ್ಮ ಕಡೆ ಹಳ್ಳಿ ಕಡೆ ಏನು ಮಾಡ್ತಾರೆ ಗೊತ್ತಾ, ದುರ್ಮಾಂಸ ಏನಾರ ಕಕ್ಕ ಮಾಡೋ ಜಾಗದಿಂದ ಈಚೆ ಬಂದಿದ್ದರೆ ಗೂದೆ ಅಂತ ಹೇಳ್ತಾರೆ. ಆ ಥರ ಬಂದರೆ ಖಂಡಿತ ದೇಹದ ಶಕ್ತಿ ಎಲ್ಲ ಅದರಲ್ಲೇ ಇರುತ್ತೆ. ಅದು ಏನಾದ್ರು ಹೆಚ್ಚು ಕಡಿಮೆ ಆಯಿದ್ರು ಅಂತಂತಂದರೆ ಲೈಫಲ್ಲಿ ತುಂಬಾ ಕಷ್ಟಪಡಬೇಕಾಗತ್ತೆ. ಸಾಧ್ಯವಾದಷ್ಟು ನಮ್ಮ ಒಂದು ಏನಂತ ಹೇಳಿದರೆ ವಜೈನವನ್ನು ಮತ್ತು ಮೋಷನ್ ಮಾಡೋ ಜಾಗವನ್ನು ಏನೇ ಭಾರ ಎತ್ತಬೇಕಾದ್ರೂ, ಏನೇ ಕಷ್ಟವಾದ ಕೆಲಸ ಮಾಡಬೇಕಾದ್ರೂ ಟೈಟಾಗಿ ಹಿಡ್ಕೊಂಡು ಹೆಣ್ಣುಮಕ್ಳು ಮಾಡೋದ್ರಿಂದ ತುಂಬ ಉಪಯೋಗ ಇದೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಇದ್ರ ಜೊತೆಗೆ ಮಂಡಿಗಳ ಬಗ್ಗೆ ಜೋಪಾನ, ಮುಂಗಾಲುಗಳ ಬಗ್ಗೆ ಜೋಪಾನ, ಉಗುರುಗಳ ಬಗ್ಗೆ ಜೋಪಾನ. ಉಗುರುಗಳನ್ನು ಜಾಸ್ತಿ ಉದ್ದ ಬೆಳೆಸೋದಕ್ಕೆ ಹೋಗಬೇಡಿ. ಅದರ ಜೊತೆಗೆ ಹಿಂಬಡಿನ ಜಾಸ್ತಿ ಒಡಿದೇ ಇರೋ ನೋಡ್ಕೊಳ್ಳಿ. ತುಂಬ ಹೊಡ್ಕೊತು ಅಂತಂದರೆ ಅದಕ್ಕೆ ಏನಾದರೂ ಮನೆಮದ್ದು ಅಂತ ಮಾಡ್ಕೊಳ್ಳಿ, ಇಲ್ಲ ಕ್ರೀಮ್ಗಳನ್ನು ಹಚ್ಕೊಳ್ಳಿ. ಹಾಗನ್ಬಿಟ್ಟು ಫುಲ್ಲು ಒಡಿದೇ ಇರೋ ಹಂಗೂ ಬಿಡಬೇಡಿ. ಹಿಂಬಡಿ ಎಷ್ಟು ಚೆನ್ನಾಗಿ ಒಡೆಯುತ್ತೋ ನಮ್ಮ ಬಾಡಿಲಿರೋ ಉಷ್ಣಾಂಶನೂ ಅಷ್ಟೇ ನಿಜವಾಗ್ಲೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಹಾಗನ್ಬಿಟ್ಟು ಆ ಚರ್ಮನೆಲ್ಲ ಕೈಯಿಂದ ಕಿತ್ತಾಕೋದು ಎಲ್ಲನೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಸ್ಟ್ಯಾಂಡರ್ಡ್ ಲೈಫ್ ಅಂತನ್ನೋದು ಆ ಸಣ್ಣ ಪುಟ್ಟ ತಪ್ಪುಗಳಿಗೆ ಅನ್ವಯಿಸೋದಿಲ್ಲ. ಹೌದು, ಮನುಷ್ಯ ಎಷ್ಟೇ ಕೋಟಿಗಿದ್ರೂ, ಎಷ್ಟೇ ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡಿದ್ರು, ಎಷ್ಟೇ kg ಒಡವೆ ಹಾಕ್ಕೊಂಡ್ರು, ಎಂಥ ಜರ್ತಾರಿ ಸೀರೆ ಉಟ್ಕೊಂಡ್ರು, ಎಂಥ ಮಹಲಲ್ಲಿದ್ರೂ, ಎಂಥ ಕಾರು ಬೈಕು ತಗೊಂಡು ಓಡಾಡಿದ್ರು, ಕೋಟಿ ಆಸ್ತಿ ಇದ್ರೂ ಇವೆಲ್ಲವನ್ನು ಸರಿ ಮಾಡಿಕೊಳ್ಳಿಲ್ಲ ಅಂತಂದರೆ ಅವನು ಮನುಷ್ಯನೇ ಅಲ್ಲ. ಸ್ಟ್ಯಾಂಡರ್ಡ್ ಲೈಫ್ ಮಾಡಿದ್ರೂ ವ್ಯರ್ಥ ಅಂತ ಹೇಳಿದ್ದೀನಿ. ಅವನು ನಿಜವಾಗ್ಲೂ ಹೇಳ್ತೀನಿ, ದುಡ್ಡು ಇದ್ರೂ ಇಲ್ಲದೇ ಇರೋ ಹಾಗೆ ಅಂಥ ಜೀವನ, ಇಲ್ಲದೇ ಇರೋರೇ ಎಷ್ಟು ಪರವಾಗಿಲ್ಲ, ಅದಕ್ಕಿಂತ ಕಡೆ ಅಂತ ಹೇಳ್ತೀನಿ. ಈ ಒಂದು ಸಣ್ಣ ತಪ್ಪುಗಳು ಹೆಣ್ಮಕ್ಳು ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಕಂಕಳು ಬಗ್ಗೆ ನಿಮ್ಗೆ ಹೇಳೋದೇ ಮರ್ತಿದ್ದೆ, ಹುಷಾರು. ಕಂಕಳಲ್ಲಿ ಸಂಕದಾಳಿ ಅಂತ ಬರುತ್ತೆ, ಸಣ್ಣ ಗಡ್ಡೆಗಳು ಬರ್ತವೆ. ಅದೇನಾರ ಬಂತು ಅಂತಂದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ. ದೊಡ್ಡವ್ರು ಹೇಳ್ತಾರೆ ಶಂಕತಾಳಿ ಆಗಿದೆ, ಏನಾಗಲ್ಲ ಕಣೋ ಬಿಡು ಅಂತ. ಖಂಡಿತ ಬಿಡೋದಕ್ಕೆ ಹೋಗಬೇಡಿ. ಕೆಲವೊಂದು ಸಲ ಆ ಗಂಟು ಹಾಗೆ ಹಿಂಗೋಗುತ್ತೆ, ಮತ್ತೆ ಅದು ಇನ್ನೂ ಸ್ವಲ್ಪ ವರ್ಷಗಳು, ಸ್ವಲ್ಪ ತಿಂಗಳುಗಳು ಬಿಟ್ಟು ಮತ್ತೆ ಬರುತ್ತೆ. ಲೈಫ್ ಲಾಂಗು ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ. ಜೊತೆಗೆ ಹೆಣ್ಮಕ್ಳಿಗೆ ಸರ್ಪ ಸುತ್ತು ಆಗೋದು ಜಾಸ್ತಿ. ವಜ್ಜೈನ ಭಾಗದಲ್ಲಿ, ಎದೆ ಹತ್ರ, ಹೊಟ್ಟೆ ಹತ್ರ, ಬೆನ್ನ ಹತ್ರ ಏನಾರ ಸರ್ಪ ಸುತ್ತು ಅಂತ ಆಯಿತು ಅಂತಂದರೆ
ಮೆಡಿಷನ್ ಮಾಡೋಕ್ಕೂ ಮುನ್ನ ಕೆಲವರು ಹೇಳ್ತಾರೆ ಇದನ್ನು ಸುಡಿಸು, ಇದನ್ನು ಈ ಥರ ಆಯುರ್ವೇದದಲ್ಲಿ ಬೆಂಕಿಲಿ ಏನೋ ಒಂದು ಇದರಿಂದ ಸುಡುತ್ತಾರೆ, ಬೇರಿಂದ ಸುಡ್ತಾರೆ, ಸುಡಿಸು ಅಂತೆಲ್ಲ ಹೇಳ್ತಾರೆ. ಖಂಡಿತವಾಗ್ಲೂ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಹೇಳ್ತೀನಿ, ಆ ತಪ್ಪನ್ನು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಈ ತಪ್ಪುಗಳನ್ನು ಮಾಡೋದ್ರಿಂದ ಸರ್ಪಸುತ್ತು ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ಕಡೆ ಹೋಗಿ ಆಯುರ್ವೇದದಲ್ಲಿ ಮೆಡಿಷನನ್ನು ತಗೊಳ್ಳಿ, ಆಯಿತಾ. ಜೊತೆಗೆ ಏನು ಗೊತ್ತಾ, ಟೂತ್ ಬ್ರಷನ್ನು ಚೇಂಜ್ ಮಾಡಿ, 6 ತಿಂಗಳಿಗೊಮ್ಮೆ ಬಾಚಣಿಗೆಯನ್ನು ಚೇಂಜ್ ಮಾಡಿ, 6 ತಿಂಗಳಿಗೊಮ್ಮೆ ಕಾಚಬ್ರಾವನ್ನು ಚೇಂಜ್ ಮಾಡಿ, 6 ತಿಂಗಳಿಗೊಮ್ಮೆ ಹಾಕೋ ಚಪ್ಪಲಿಯನ್ನು ಚೇಂಜ್ ಮಾಡಿ, ಪ್ರತಿದಿನವೂ ಊಟ ಆದಮೇಲೆ 3ರಿಂದ 4 ಸಲ ಬಾಯನ್ನು ಮುಕ್ಕಳಿಸಿ ಚೆನ್ನಾಗಿ ಉಗಿರಿ. ತಲೆ ಕೂದಲು ಬಗ್ಗೆ ಚೆನ್ನಾಗಿ ಗಮನ ಕೊಡಿ, ಕಣ್ಣು ದೃಷ್ಟಿ ಬಗ್ಗೆ ಗಮನ ಕೊಡಿ, ಕಿವಿ ಬಗ್ಗೆ ಗಮನ ಕೊಡಿ. ಇದನ್ನೆಲ್ಲ ಗಮನ ಕೊಟ್ಟಾಗಲೇ ಜೀವನ ಚೆನ್ನಾಗಾಗೋದು. ಬಿಡು ಏನಾಗುತ್ತೆ ಬಿಡು ಇವನ್ನೆಲ್ಲ ಬಿಟ್ಟರೆ ಜೀವನದಲ್ಲಿ ಎಲ್ಲನೂ ಬಿಟ್ಟ ಹಾಗೆಯೇ ಏನಿದ್ರೆ ಏನು, ಈ ಒಂದು ಸಣ್ಣ 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 ನೆಗ್ಲೆಜೆನ್ಸಿ ಏನು ಮಾಡ್ತೀವಿ, ಆ ಒಂದು ಪ್ರಾಬ್ಲಮ್ಮು ಲೈಫನ್ನು ನೆಗ್ಲೆಕ್ಟ್ ಮಾಡಾಕ್ಬಿಡುತ್ತೆ. ನಾವು ಯಾರಿಗೂ ಬೇಡದೇವ್ರು ಆಗ್ತೀವಿ. ಅಕ್ಕಪಕ್ಕದವರು ನಮ್ಮನ್ನು ನೋಡಿ ಅಸಹ್ಯ ಪಟ್ಕೊಳ್ತಾರೆ. ಕಟ್ಕೊಂಡಿರೋ ಗಂಡನೂ ಸಹ ನಮ್ಮನ್ನು ಪ್ರೀತಿಯಿಂದ ಮಾತಾಡೋದಿಲ್ಲ. ನಾವೆತ್ತ ಮಕ್ಕಳು ಸಹ ನಮ್ಮನ್ನು ನೆಗ್ಲೆಕ್ಟಾಗಿ ನೋಡ್ತಾರೆ. ಸಣ್ಣ ಸಣ್ಣ ತಪ್ಪುಗಳಿಂದ ನಾವು ನೋಡೋರ ಕಣ್ಣಿಗೆ ನಾವು ಆಕರ್ಷವಾಗಿ ಕಾಣಲ್ಲ. 3 ಕಣ್ಣಿಗೆ 3 ಇಂಚು ಮೇಕಪ್ ಬಳಕೊಂಡ್ರೂ ವೇಸ್ಟೇ. ಹೌದು, ನಮ್ಮ ಕಾಲಿಂದ ತಲೆ ತನಕ 3 ಇಂಚು ಮೇಕಪ್ಪನ್ನು ಬಳಕೊಂಡ್ರೂ ಅದು ವೇಸ್ಟೇ. ನೀವೇನು ಮೇಕಪ್ ಮಾಡ್ಕೊಳ್ಳೋದೇ ಬೇಡ. ಈ ಸಣ್ಣ ಸಣ್ಣ ತಪ್ಪುಗಳನ್ನು ಮುಖದಲ್ಲಿ ಕಾಂತಿ, ಮುಖದಲ್ಲಿ ನಗು ತಾನಾಗೇ ಬರುತ್ತೆ. ಆರೋಗ್ಯ ಇದ್ರೇ ಲೈಫು ಸೂಪರ್ ಗುರು, ಅದಂತೂ ನಿಜ. ಹೆಣ್ಮಕ್ಳುಗಳಿಗೆ ಹೇಳೋದು ಒಂದೇ, ಜೀವನದಲ್ಲಿ ನೆಮ್ಮದಿ ಬೇಕಾ? ಲೈಫಲ್ಲಿ ಕಷ್ಟ ಸುಖ ಎಲ್ಲವೂ ಇರುತ್ತೆ, ಇಲ್ಲದೇದವ್ರಿಗೆ ಯಾರೂ ಇಲ್ಲ ಪ್ರಪಂಚದಲ್ಲಿ. ಆದರೆ ಈ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.